ಒಂದು ಪ್ರಕರಣ ಇತ್ತು. ಅಲ್ಲಿ ಹುಬ್ಳಿನಲ್ಲಿ ಒಬ್ರು ವೆರಿ ಸೀನಿಯರ್ ಅಡ್ವೊಕೇಟ್ ಇದ್ರು, ತಮ್ಮ ಹಾಗೇನೆ ತುಂಬಾ ಗೌರವಸ್ಥರು ಇರ್ತಕ್ಕಂಥದ್ದು. ಅವರು ಸಾಧಾರಣವಾಗಿ ಅಂತ ಇಂಥ ಕೇಸ್ ಹಿಡ್ಕೊಂಡು ಬರ್ತಿರ್ಲಿಲ್ಲ. ಅಪರೂಪಕ್ಕೆ ನಮ್ಮ ಸತಿ ಬರೋರು ಮುಸಲ್ಮಾನ್ರವರು, ಆ ಅಕ್ಯೂಸ್ಟು ಮುಸಲ್ಮಾನ್ರವನು. ಅದ್ರ ಆಧಾರದ ಮೇಲೆ ಅದೇನಾಯ್ತು, ಯಾರು ಹೇಳಿದ್ರು, ಬಂದ್ರು, ಪಾಪ ನನ್ನ ಹತ್ರ ಕೇಳಿದ್ರು. ಅಲ್ಲಿ ಇದ್ದಂತ ಜಡ್ಜು ರಿಟೈರ್ ಆಗ್ಬಿಟ್ಟಿದ್ರು, ನಾನು ಇನ್ಚಾರ್ಜ್ ಕನ್ಕರೆಂಟ್ ಚಾರ್ಜ್ PDJ ಅಂತ ಧಾರವಾಡದಲ್ಲಿ. ನಾನು ಅವ್ರಿಗೊಂದು ಮಾತು ಹೇಳಿದೆ, ತಾವು ಹೇಳಿದಿರಿ ಕೇಸು ಕೊಡೋಂಥ ಕೇಸೇ ಬೇಲು, ಅಂಥದ್ದೇನು ಸೀರಿಯಸ್ನೆಸ್ ಇಲ್ಲ ಇದರಲ್ಲಿ. ಬಟ್ ನಿಮ್ಮ ಒಂದು ಮಾತು ಹೇಳ್ತೀನಿ, ಕಿವಿ ಮಾತು, ತಾವು ಒಪ್ಪೋದಾದ್ರೆ ನೋಡ್ಬಿಟ್ಟು ನಿಮ್ ಕಕ್ಷಿಗಾರಕ್ಕೆ ತಿಳಿಸಿ ಹಿಂದೆ. ಏನ್ ಹೇಳಿ ಸಾಹೇಬ್ರು, ಎಲ್ಲ ಓಪನ್ ಕೋರ್ಟ್ನಲ್ಲಿ ಏನ್ ಹೇಳಿ ಅಂದ್ರು. ನಿಮ್ ಕಕ್ಷಿಗಾರ ಹೊರಗೆ ಬಂದ್ರೆ ಅವ್ರ ಜೀವಕ್ಕೇನೋ ಅಪಾಯ ಇದ್ದಂಗೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಇದೆ ಪ್ರಾಸಿಕ್ಯೂಟರ್ ಮುಖಾಂತರ. ಶಿಂದೆ ಅಂತ ಪ್ರಾಸಿಕ್ಯೂಟರು, ಶಿಂದೆ ಹ್ಯಾಡ್ ಟೋಲ್ಡ್ ಮೀ ದಟ್ ಸರ್ ಹಿಂಗಿದೆ ಅಂತ. ನಾನು ಅದನ್ನ ನಿಮ್ಗೆ ತಿಳಿಸ್ಬೇಕಾದ ನಿಮ್ ಕರ್ತವ್ಯ. ಯೋಚನೆ ಮಾಡಿ ನೋಡಿ, ತಿಳಿಸಿ ನಿಮ್ ಕಕ್ಷಿಗಾರರಿಗೆ. ಹಾಗೆ ಕೊಡ್ಲೇಬೇಕು ಅಂತ ಇನ್ಸಿಸ್ಟ್ ಮಾಡಿದ್ರೆ ಆರ್ಡರ್ ಬರೀತೀನಿ ಅದಕ್ಕೇನಂತೆ ಅಂದೆ. ಅವ್ರು ಒಂದ್ 2 ದಿವಸ ಕಾಲಾವಕಾಶ ತಗೊಂಡ್ರು. ಏನ್ ಕಂಪೆಲ್ಲಿಂಗ್ ಸರ್ಕಮ್ಸ್ಟಾನ್ಸ್ ಇತ್ತೋ ಗೊತ್ತಿಲ್ಲ, ಸರ್ ಆರ್ಡರ್ ಮಾಡ್ಬಿಡಿ ಸರ್, ನನಗ್ ಪ್ರೆಷರ್ ಆಗ್ತಿದೆ ಅಂತ. ಸೊ ಐ ಕಾಲ್ಡ್ ದಿ ಸ್ಟೆನೋಗ್ರಾಫರ್, ಡಿಕ್ಟೇಟೆಡ್ ಇನ್ ದಿ ಓಪನ್ ಕೋರ್ಟ್, ಗ್ರಾಂಟೆಡ್ ದಿ ಬೇಲ್. ಶ್ಯೂರಿಟಿ ಅದು ಮಾರನೇ ದಿನ ಕೊಟ್ಟರು. ಇಲ್ಲೇ ಧಾರವಾಡ ಜೈಲಲ್ಲಿ ಇದ್ರವರು JDS ಲೀಡರು, ಯೂತ್ ಲೀಡರ್ ಅಂತ ಇರ್ತಾರಲ್ಲ ಹಂಗೆ JDS ಲೀಡರು. ಅವರು ಯಥಾ ಪ್ರಕಾರ ಆ ಧಾರವಾಡದಲ್ಲಿ ಜೈಲಿಂದ ಹಿಡಿದು ಹುಬ್ಳಿ ತನಕ ಓಪನ್ ಜೀಪಲ್ಲಿ ಮೆರವಣಿಗೆ ಮಾಡ್ಕೊಂಡು ಹೋದ್ರು. ಹಾರ ಗೀರ, ಆಪಲ್ ಹಾರ, ಅದು ಇದು ಎಲ್ಲ ಹಾಕೊಂಡು ಹೋದ್ರು. ನಾನು ಅನ್ಕೊಂಡೆ ಈ ಮನುಷ್ಯನ್ಗೆ ಏನೋ ಹೊತ್ಕಾಲ ಬಂದ್ಬಿಟ್ಟಿದೆ ಅಂತ. ಹೇಳೋಂಗಿಲ್ಲ, ನಾವು ಬಾಯ್ ಬಿಡೋಂಗಿಲ್ಲ, ಸುಮ್ಮನಿದ್ದೆ. ನಮ್ ಕೋರ್ಟ್ ಮುಂದೆನೆ ಹೋಗ್ಬೇಕಲ್ಲ, ಅದು ಜೋರಾಗಿ ಬಾಜಾ ಭಜಂತ್ರಿ ಎಲ್ಲ ಮಾಡ್ಕೊಂಡು ಹೋದ್ರು. ತಾವು ಹೋಗಿ ಬನ್ನಿ, ಹೋಗಿ ಹೋಗಿ ಬಾಜಾ ಭಜಂತ್ರಿ ಮಾಡ್ಕೊಂಡು ಹೋದ್ರೆ ಮಾರನೇ ದಿವಸನೇ ಇವ್ರು ಹೋಗಿ ಇವತ್ತೆಲ್ಲ ಇದ್ ಮಾಡ್ಕೊಂಡಿದ್ದಾರೆ. ವೆರಿ ನೆಕ್ಸ್ಟ್ ಡೇ ಕಮರಿಪೇಟೆನಲ್ಲಿ 11 ಗಂಟೆನಲ್ಲಿ 38 ಸ್ಟ್ಯಾಬ್ ಇಂಜುರೀಸ್. ಹನುಮಂತರಾಯರೇ, 38 ಸ್ಟ್ಯಾಬ್ ಇಂಜುರೀಸ್. He was done to death at 10:30 in the bright sun. 10:30 in the Kamripet circle he was murdered. ಪಾಪ ಲಾಯರು ಎದ್ನೋ ಬಿದ್ನೋ ಅಂತ ಇದನ್ನ ಹೇಳಕ್ಕೆ ನನಗೆ ಮಧ್ಯಾಹ್ನ ಓಡ್ ಬಂದದ್ದು ಹುಬ್ಳಿಯಿಂದ. ಸಾಹೇಬ್ರೆ ಹಿಂಗಾಗೋಗ್ಬಿಡ್ತು. ನಾನು ಹೇಳಿದೆ, ನಿಮ್ಗೆ ಹೇಳೇ ಇದ್ದೆ ನಾನು, ಇಂಟೆಲಿಜೆನ್ಸ್ ರಿಪೋರ್ಟು ಕಮಿಷನರ್ ನನಗೆ ಹೇಳಕ್ಕಾಗಲ್ಲ, ಇಂಟರ್ಫಿಯರಿಂಗ್ ವಿತ್ ದಿ ಜಸ್ಟಿಸ್ ಅಂತ ಆಗುತ್ತೆ ಅಂತ. PP ಅವ್ರಿಗೆ ಕರೆದು ಹೇಳಿದ್ದಾರೆ. PP ಅವ್ರು ನನಗೆ ತಿಳಿಸಿದ್ದಾರೆ, ಸಾಹೇಬ್ರೆ ಹಿಂಗೊಂದಿದೆ ನೋಡ್ಕೊಳ್ಳಿ ಅಂತ. ನಾನು ತಮ್ಗೆ ಹೇಳಿದ್ದೆ, ಒತ್ಕಲ್ಲ ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಅಂತ ದಾಸರ ಪದ. ಇವನು ಒಳಗಡೆ ಇದ್ಬಿಟ್ಟಿದ್ರೆ ಸೇಫ್ ಆಗಿ ಬದುಕಿರ್ತಿದ್ದ, ಟ್ರಯಲ್ ಮುಗ್ದೋಗ್ಬಿಡ್ತಿತ್ತು, ಹಂಗೆ ಹೋಗ್ಬಿಡ್ತಾ ಇತ್ತು. ಬೇಡ ಅಂತ ಮಾಡ್ಕೊಂಡು ಬಂದ ಹೊರಗಡೆ. ಇದೂ ಆಗಿದೆ, ಕಣ್ಣು ಮುಂದೆ ಆಗಿದೆ. ಇವೆಲ್ಲ ನಾವು ನೋಡಿರ್ತಕ್ಕಂಥದ್ದು. ಕೆಲವು ಸಂದರ್ಭ ಆಗಿರುತ್ತೆ, ಬೇಲ್ ಕೊಡುವಾಗ ಇವೆಲ್ಲ ಪ್ಯಾರಾಮೀಟರ್ಸ್ ಇಲ್ದಲ್ನೇ ಇರ್ಬೋದು. ಟ್ರಯಲ್ ಜಡ್ಜ್ಗೆ ಇವೆಲ್ಲ ಇರುತ್ತೆ ಇನ್ಫಾರ್ಮೇಶನ್. ನಮಗೂ ಎಲ್ಲ ಇನ್ಫಾರ್ಮೇಶನ್ ಇರ್ತಾರೆ ಹೊರಗಡೆ ಏನ್ ನಡೀತಿದೆ ಅಂತ ಹೇಳೋದಕ್ಕೆ. ಇನ್ಪುಟ್ ಸಿಗುತ್ತೆ, ಇರುತ್ತೆ. ತುಂಬಾ ಜನ ಇರ್ತಾರೆ. ಹೆಡ್ ಕಾನ್ಸ್ಟೇಬಲ್ಸ್ ಆರ್ ದಿ ಬೆಸ್ಟ್ ಇನ್ಫಾರ್ಮೆಂಟ್ಸ್. ಐ ಟೆಲ್ ಯು, ಹೆಡ್ ಕಾನ್ಸ್ಟೇಬಲ್ಸ್ ಆರ್ ದಿ ಬೆಸ್ಟ್ ಇನ್ಫಾರ್ಮೆಂಟ್ಸ್. ಈವನ್ ಬಾತ್ಮೀದಾರ್ಸ್, ಅದೇ ಬಾತ್ಮೀದಾರರು ಇರ್ತಾರೆ, ಅವರೆಲ್ಲ ಮಾತಾಡ್ಕೊಂಡು ಅಟ್ಯಾಚ್ ಟು ಈಚ್ ಆಫ್ ದಿ ಪೊಲೀಸ್ ಸ್ಟೇಷನ್ಸ್. ಅವರು ಅಲ್ಲಿ ಕಳ್ಳೆಕಾಯಿ ಮಾರೋರಿಂದ ಹಿಡಿದು ಎಲ್ಲಾರು ಬಾತ್ಮೀದಾರರೇ. ಅವರು more intelligent than our intelligence. Why not? Why not? See, many times we discount, underestimate them. They are the ones who unearth everything. Definitely. ಹಾಗಾಗಿ ಕೆಲವು ಸಂದರ್ಭ ಹಂಗಾಗೋಗ್ಬಿಡುತ್ತೆ. ಸ್ವಲ್ಪ ನೋಡ್ಕೋಬೇಕು. ನಿಮ್ ಕೇಸ್ನಲ್ಲಿ ಹಾಗಾಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಐ ಆಮ್ ನಾಟ್ ಆನ್ ದಟ್. ಇಫ್ ಯು ಆರ್ ವಿಲ್ಲಿಂಗ್ ಓನ್ಲಿ 6 witnesses as per the charge sheet, we may think of expediting the trial also. Just think over. I am not on that. We will see if it is a bail that is to be again granted, if it is a case where we have to exercise our discretion again. I don't shirk the responsibility. ಇವೆಲ್ಲ ಹಿಂದೆ ಸರ್ಕೊಳ್ಳೋ ಪ್ರಶ್ನೆ ಇಲ್ಲ. ಏನಿದು ತೀರ್ಮಾನ ಆಗಬೇಕು. 15ನೇ ಇಸ್ವಿಯಿಂದ ನೀವು ಇಲ್ಲಿ ತನಕ ಕೇಸ್ ಇಟ್ಟಿದ್ದೀರಿ ಅಂದ್ರೆ ಸತ್ತೋದವನ್ ಮನೆಗೆ ನ್ಯಾಯ ಬೇಡವಾ? ಅಪೀಲ್ 13ನೇ ವರ್ಷ, ಅಲ್ಲಿಗೆ 12-14 ವರ್ಷ ಆಗೋಯ್ತು ಸತ್ತೋದವ್ರ ಮನೆಗೆ. ಯಾವಾಗ ನೀವು ನ್ಯಾಯ ಕೊಡೋದು? ಬರೀ ನಿಮಗ್ ಮಾತ್ರ ಕಷ್ಟ ಇದೆ, ಸತ್ತೋದವ್ರ ಮನೆ ಕಷ್ಟ ಇಲ್ವಾ? These are all the things, court is strict because ವಾರೆಂಟ್ ಕೊಟ್ಟು ಒಳಗಡೆ ಬಂದಿದ್ದವ್ರಿಗೆ ಪಾಠ. ಈಗ ಅವ್ರು ಇನ್ನೊಬ್ರು ಹೇಳಿದ್ರು ನೋಡೋರು, ಅದೇ ತರನೇ 2017 ಇಂದ ಟಕಾಯಿಸ್ತಾ ಇದ್ದಾನೆ ಅವ್ನು ಕೋರ್ಟ್ಗೆ ಬರ್ದಲ್ನೆ.
ನೆನ್ನೆ ಹೇಳಿದ್ರು ನಾಳೆ ಬೆಳಗ್ಗೆ ಕೋರ್ಟ್ ನಲ್ಲಿ ಇರ್ತಾರೆ ಅಂತ. People will understand only when they are pushed to wall, not otherwise. They are enjoying the suspension ಅಷ್ಟೇ. ಸೆಂಟೆನ್ಸ್ ಸಸ್ಪೆಂಡ್ ಆಯ್ತು, ಆಮೇಲೆ ಅವ್ನು ಯಾರೋ ನೀವ್ ಯಾರೋ ತಿರ್ಗಾ ಫೋನ್ ಮಾಡಿ ನಿಮ್ ಫೋನ್ನೇ ತೆಗಿಯಲ್ಲ. ಅವ್ರು ಹೇಳಿದ್ರು ಅದೇನೆ, ಫೋನ್ ಮಾಡ್ರೆ ಫೋನ್ ತೆಗಿತಿಲ್ಲ ಸ್ವಾಮಿ. ಅಲ್ಲಿಗೆ ಎಂತ ದುರಹಂಕಾರ ಇರ್ಬೇಕು ಅವನ್ಗೆ. ಈಗ NBW ಕೊಟ್ಟಿದೀವಲ್ಲ, ಎಲ್ಲ ಫೋನು ತಾನಾಗೆ ಸರಿ ಹೋಗುತ್ತೆ. ಇಲ್ಲಿ ಬರ್ತಾರೆ, 2 ದಿನ ಒಳಗಡೆ ಇರ್ತಾರೆ, ಅವಾಗ ನೋಡಿ ಅರ್ಜೆನ್ಸಿ ಬರುತ್ತೆ. ಇನ್ನೂ ಒಂದ್ ಮ್ಯಾಟ್ರ್ ಇದೆ, ಶ್ರೀಮತಿ ಅವ್ರು ನೆನ್ನೆ ಬಂದು ನಿಂತ್ಕೊಂಡು ಅಳ್ತಾ ಇದ್ರು. ಹಿಂಗೆ ಆಗೋಗಿದೆ. ಅವ್ರ ಶ್ರೀಮತಿ ಅವ್ರು ಬಂದು ಇಲ್ಲಿ ಅಳ್ತಾ ಇದ್ರು, ಗಂಡ ಜೈಲಲ್ಲಿ ಇದ್ದಾರೆ. ಹೇಳ್ಬೇಕಾಗಿತ್ತು ಮೊದ್ಲು. ಅದು ರಿವಿಷನ್ ಬಂದ್ಮೇಲೆ 8 ವರ್ಷ 9 ವರ್ಷ ಆದ್ಮೇಲೆ ನೀವು ಈ ತರ ಮಾಡಿದ್ರೆ ಹೇಗಾಗುತ್ತೆ? ಯು ಗೆಟ್ ರೆಡಿ, ಗೆಟ್ ರೆಡಿ ಅಂಡ್ ಯು ಕ್ಯಾನ್ ಬಿ ರೆಸ್ಟ್ ಅಶ್ಯೂರ್ಡ್ ಮ್ಯಾಟರ್ ವಿಲ್ ಬಿ ಡಿಸ್ಪೋಸ್ಡ್ ಆಫ್ ನೆಕ್ಸ್ಟ್ ವೀಕ್ ಆನ್ ಮೆರಿಟ್ಸ್. ನೋ ಕ್ವಶನ್ ಆಫ್ ವೇಸ್ಟ್. I leave it to court andre I will write it. No, why Venugopal? Leave it to the court andre court will write. No, it is on oath now. He cannot go back on that. This is enough to see that his pension is cut for all time to come. ಈಗ ಬೇರೆ ವ್ಯಾಪಾರದ್ದೇನೋ ಇರೋದು ಇಲ್ಲ, ಬರೋದು ಬರೇ ಪೆನ್ಷನ್ ಮೇಲೆ ಇರುತ್ತೆ. ಪೆನ್ಷನ್ ಮೇಲೆ ಮಾತ್ರ ಬದುಕಬೇಕಾಗಿರುತ್ತೆ, ಅದನ್ನ ಕಟ್ ಮಾಡ್ಬೇಡ. ಇದು ಓತು, ಈ ಸ್ಟೇಟ್ಮೆಂಟ್ ಒಂದೇ ಸಾಕು. ಸರ್ಕಾರಿ ನೌಕರರು, ಪೊಲೀಸ್ನವರು ಕಂಪ್ಲೇಂಟ್ ಕೊಡ್ಲಿಲ್ಲ ಅಂತ ಹೇಳ್ತಾರೆ, ದುರುಪಯೋಗ ಆಗಿದೆ ಅಂದ್ರೆ ಹೆಂಗಾಗತ್ತೆ? ಸ್ಯಾಲರಿ ಅಕೌಂಟ್ ಇರ್ಲಿಲ್ವಾ ಚೆಕ್ಗೆ? ನಂದಿನ್ ಯಾವ್ದು ಅಕೌಂಟ್ ಇಲ್ಲ ಅಂತ ಹೇಳ್ತಾರೆ. ಯಾವ್ದಕ್ ಬಂತಂತೆ? ಜಂಟಿ ಖಾತೆಗೆ ಬಂತ. ಜಂಟಿ ಖಾತೆ ಮಾಡ್ಕೊಂಡಿರೋದೇ ಆಫ್ ಮನಿನ ಹೆಂಡತಿ ಹೆಸರಿನಲ್ಲಿ ಇಡಕ್ಕೆ. Want all that to be written? I'll write it and I'll also report it. People should understand rigors of law. People should understand. ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬಿಟ್ಟು ಚೆಕ್ ದುರುಪಯೋಗ ಆಗಿದ್ರೆ ಸುಮ್ನೆ ಬಿಡ್ತಾನ ಸರ್? ಏನೋ ಮಾಡದೇ ಇದ್ರು ಕರ್ಕೊಂಡೋಗಿ ಜುಟ್ಟಿಡ್ದು ಹೊಡೆದು ಕಳಿಸ್ತಾರೆ, ಅಂತದ್ರೆಲ್ಲ ಮಾಡಿದಾನೆ. ಸೊ ಎಲ್ಲ ಆಫ್ ಮನಿನ ತಗೊಂಬಂದ್ ವ್ಯವಹಾರ ಮಾಡಿದಾನೆ. ಸಾಕು. ದಿಸ್ ಸ್ಟೇಟ್ಮೆಂಟ್ ಈಸ್ ಎನಫ್. ಇಟ್ಸ್ ಆನ್ ಓತ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ. ಕೀಪ್ ಹಿಮ್ ಪ್ರೆಸೆಂಟ್ ಟುಮಾರೋ. ಇಫ್ ಹಿ ವಾಂಟ್ಸ್ ಟು ಸೆಟಲ್, ವೆಲ್ ಅಂಡ್ ಗುಡ್, ವಿ ಲೀವ್ ಇಟ್ ಅಟ್ ದಟ್. ಬಂದಿದೆ, ಏನೋ ಆಗಿದೆ. Tuesday, 17. Tomorrow, if he is coming, otherwise you can take it that I'll write it. I don't mind dictating it right now, because you said you leave it to the court. Where the money has come, where the money, how could he repay? Being a government servant, why he has not shown in his ACR that he has entered into a cheat transaction, that too illegal cheat. ನಿಮ್ಮ ಓತಲ್ಲಿ ಇದೆಲ್ಲ ನೀವು ಒಪ್ಕೊಂಡಿದ್ದೀನಿ ಅಂತ ನೀವೇ ಹೇಳಿರುವಂತದ್ದು ಸಾಕಲ್ಲ? No more proof. Statement made on oath in order to get an order of acquittal is enough. You cannot wriggle out. ದಯವಿಟ್ಟು ಹೇಳ್ಬಿಡಿ, ಫೋನ್ ಮಾಡಿ ನಾಳೆ ಬೆಳಗ್ಗೆಗೆ. ದಯವಿಟ್ಟು ಬೇಡ, ಟ್ಯೂಸ್ಡೇ ಹಾಕೊಳ್ಳಿ. ನಾನೇ ನಾಳೆ ಒಂಚೂರು ಇವೆಲ್ಲ ಬಿಟ್ಬಿಡ್ಬೇಕು, ಅದನ್ನೆಲ್ಲ ನೀವ್ ಹೇಳ್ಬೇಕು. ಸುಮ್ನೆ ಇವೆಲ್ಲ ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ. Heard Sri Venugopal to hear respondent released on 18th at 2:30. My lord, one submission. On 20th, my lord, I'll not be in station. ನಿಮ್ ಹಬ್ಬಕ್ಕೆ ಊರ್ಗ್ ಹೋಗ್ತೀರೇನು? ಹೋಗ್ ಬನ್ನಿ 20th. ಅಲ್ಲ, 20th ನಮ್ಮ ಬ್ರದರ್ ಬಂದು ಗೋದಾನ ಇದೆ. All right, take down. Take down. 20th ಆದ್ಮೇಲೆ ಯಾವತ್ತಾದ್ರು Take down tomorrow or right now the order. Don't keep on saying ಅವತ್ತಿಲ್ಲ ಇವತ್ತಿಲ್ಲ ಅಂತ ಹೇಳ್ಬೇಡಿ. ಇವಾಗ ಮಾಡೋದಾದ್ರೆ ನಾಳೆ ಕರ್ಕೊಂಬನ್ನಿ, ಇಲ್ದ್ರೆ ಟೇಕ್ ಡೌನ್. 20th ನನ್ನ ಪರ್ಸನಲ್ ಸರ್, ಇವತ್ ನಾಳೆ ಬಂದ್ ಮಾಡಿ. ಯು ಕೀಪ್ ಹಿಮ್ ಪ್ರೆಸೆಂಟ್, ಆರ್ಗ್ಯೂ ದಿ ಮ್ಯಾಟರ್ ಟುಮಾರೋ. ಇಲ್ದಾರೆ ಈಗ ಬರೀತೀನಿ ನಾನು. ಏನ್ ಆಟ ಆಗೋಯ್ತಾ ಕೋರ್ಟ್ ಅಂದ್ರೆ? You keep him tomorrow. Otherwise, you can be rest assured that his pension will be cut.